ನಿಮ್ಮ ಮತ್ತು ಸರ್ಕಾರದ ನಡುವೆ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ನಡುವೆ ಏನಾದ್ರು ಡೆಲಿಬರೇಷನ್ಸ್ ಮಾತುಕತೆ ನಡೀತಾ ಇದೆಯಾ? ಕರೆದು ಕೇಳ್ತಿದ್ದಾರೆ ಅಟ್ಲೀಸ್ಟ್ ನಿಮಗೆ ಏನ್ ಬೇಕು ಅಂತ ಅವರು? ಧಾರವಾಡದಲ್ಲೂ ಹೋರಾಟ ಮಾಡಿದ್ವಿ, ಬಿಜಾಪುರದಲ್ಲೂ ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲೂ ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸೆಪ್ಟೆಂಬರ್ 25ಕ್ಕೂ ಒಂದು ಹೋರಾಟ. ಡಿ.ಸಿ ಲೆಟರ್ ಕೊಡಿ ಅಷ್ಟೇನಾ? ಡಿ.ಸಿ ಮನವಿ ಕೊಟ್ಟರೆ ಅದನ್ನ ಅಲ್ಲಿರೋ FD SD ಹೇಳಿದ್ದಾರೆ ಸರ್, ಡಸ್ಟ್ಬಿನ್ ಹಾಕಿದ್ದಾರೆ ಅಂತ. ನಾವು ತಿರ್ಗಾ ಮತ್ತೆ ವಿಂಟರ್ ಸೆಕ್ಷನ್ ಅಲ್ಲಿ ಹೋರಾಟ ಮಾಡ್ಬೇಕಂದ್ರೆ ಧಾರವಾಡದಲ್ಲಿ ಪರ್ಮಿಷನ್ಸ್ ಕೊಟ್ಟಿರಲಿಲ್ಲ ಸರ್. ಅವರು ನಾವು ಮತ್ತೆ ಕೋರ್ಟ್ ಹೋದ್ವಿ. ಕೋರ್ಟ್ ಪ್ರೊಟೆಸ್ಟಿಗೆ ಪರ್ಮಿಷನ್ಸ್ ಕೊಡಿ, ಇಲ್ಲ ಲೆಟರ್ ಒಂದು ಮಾಡಿ ಅಂತ ಹೇಳಿದ್ರು. ಇವರು ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿಸಿದ್ರೆ ನಾನು ಒಂದು ಸುಮಾರು 25 ಇಶ್ಯೂಸ್ ಇತ್ತು ಸರ್. ಸ್ಟೂಡೆಂಟ್ಸ್ ಪರವಾಗಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರಲಿಲ್ಲ ಸರ್. ಅವಾಗ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡಿದ್ವಿ. ಧಾರವಾಡದಲ್ಲಿ ಸುಮಾರು 80,000ದಿಂದ 1 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ಕಲ್ಯಾಣ ನಗರ, ಶ್ರೀನಗರ, ಸಪ್ತಾಪುರ ಬಾವಿ, ಜಯನಗರ ಈ ಒಂದು ಏರಿಯಾದಲ್ಲೆಲ್ಲ ಸ್ವಲ್ಪ ಅಂದ್ರೆ ಕ್ಯಾಂಟೀನು ಮತ್ತೆ ಲೈಬ್ರರಿಗೆ ತುಂಬಾ ಪ್ರಿಫರೆನ್ಸ್ ಕೊಡಿ. ಸರ್ಕಾರಕ್ಕೆ ಒಂದು ಬೇಸಿಕ್ ಲೈಬ್ರರಿ ಮಾಡ್ಕೊಳಕ್ಕೂ ಆಗಲ್ವಾ? ಬುಕ್ಸ್ ಕೊಡಕ್ ಆಗಲ್ವಾ? ಸರ್ಕಾರಿ ಲೈಬ್ರರಿನೇ ಇಲ್ಲ ಸರ್ ಅಲ್ಲಿ. ಈಗ 1 ಲಕ್ಷ ಜನ ಅಲ್ಲಿ ಆಸ್ಪಿರೆಂಟ್ ಇದಾರೆ ಅಂತಂದ್ರೆ ಕೋಚಿಂಗ್ ತಗೊಂತಾರೆ ಮತ್ತೆ ಅದು ಪ್ರೈವೇಟ್ ಲೈಬ್ರರಿಗೆ ಹೋಗ್ತಾರೆ. ಕಲಬುರಗಿ ನಾನು ಒಂದು ಲೈಬ್ರರಿ ವಿಸಿಟ್ ಮಾಡಿದ್ದೆ, ಗವರ್ಮೆಂಟ್ ಲೈಬ್ರರಿ. ಕುಡಿಯೋ ನೀರಿಗೆ ಬಾಟಲ್ ಇಟ್ಕೊಂಡು ಒಬ್ಬ ಮನುಷ್ಯನ ಅಲ್ಲೇ ಕುಂಡಿಸಿದಾರಂತೆ. ನೀರ್ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ವಾಪಸ್ ಹೋಗ್ಬೇಕು, ಮತ್ತೆ ನೀರ್ ಇಟ್ಕೊಂಡು ಹೋಗಂಗಿಲ್ಲ ಸರ್ ಬಾಟ್ಲಲ್ಲಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.